ಮೋದಿ ಅಂಗಳಕ್ಕೂ ತಲುಪಿದ ಮೇಕೆದಾಟು ವಿವಾದ. ಮೇಕೆದಾಟು ಯೋಜನೆಗೆ ಮತ್ತೆ ರಾಜಕೀಯದ ಕಾವು ಪಡೆದುಕೊಳ್ತಾ ಇದೆ. ಕೇಂದ್ರದ ನಿಲುವು ಮರುಪರಿಶೀಲಿಸುವಂತೆ ವಿಜಯ್ ಒತ್ತಾಯಿಸಿದ್ದಾರೆ. ಒಂದು ಕಡೆ ತಮಿಳುನಾಡಿಗೆ ನೀರು ಹರಿಸುವಂತೆ CWRC ಒತ್ತಾಯಿಸ್ತಾ ಇದ್ರೆ, ಇತ್ತ ಈಗ ಮೋದಿ ಅಂಗಳಕ್ಕೂ ತಲುಪಿದೆ ಮೇಕೆದಾಟು ವಿವಾದ. ಮೇಕೆದಾಟು ಯೋಜನೆಗೆ ಮತ್ತೆ ರಾಜಕೀಯದ ಕಾವು ಪಡೆದುಕೊಳ್ತಾ ಇದೆ. ಕೇಂದ್ರದ ನಿಲುವು ಮರುಪರಿಶೀಲಿಸುವಂತೆ ವಿಜಯ್ ಒತ್ತಾಯಿಸ್ತಾ ಇದ್ದಾರೆ. ತಮಿಳುನಾಡಿನ ನೂತನ CM ಆದಂತ ವಿಜಯ್ ಅವರು ಕೇಂದ್ರದ ನಿಲುವನ್ನ ಮರುಪರಿಶೀಲಿಸುವಂತೆ ಒತ್ತಾಯಿಸ್ತಾ ಇದ್ದಾರೆ. ರಾಜ್ಯಸಭೆಯಲ್ಲಿ ಜಲಶಕ್ತಿ ಸಚಿವರ ಉತ್ತರಕ್ಕೆ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಒಕ್ಕೂಟ ವ್ಯವಸ್ಥೆಯ ಸಾಮರಸ್ಯಕ್ಕೆ ಧಕ್ಕೆ ತರುತ್ತದೆ. ಪ್ರಧಾನಿ ಮೋದಿಗೆ ಮಹತ್ವದ ಪತ್ರವನ್ನು ಬರೆಯುವ ಮುಖೇನ CM ವಿಜಯ್ ಅವರು ರಾಜಕೀಯ ತಿರುವನ್ನು ಪಡೆದುಕೊಳ್ತಾ ಇದೆ, ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಒಕ್ಕೂಟ ವ್ಯವಸ್ಥೆಯ ಸಾಮರಸ್ಯಕ್ಕೆ ಧಕ್ಕೆ ತರುತ್ತದೆ. ರಾಜ್ಯಸಭೆಯಲ್ಲಿ ಜಲಶಕ್ತಿ ಸಚಿವರ ಉತ್ತರ ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ. ಬೇರೆ ರಾಜ್ಯಗಳ ಒಪ್ಪಿಗೆ ಬೇಡ ಎಂಬ ಹೇಳಿಕೆಗೆ ವಿಜಯ್ ಗರಂ ಆಗಿದ್ದಾರೆ. ಈಗ ಆಲ್ಮಟ್ಟಿ ಯೋಜನೆ ಉದಾಹರಿಸಿ ಕೇಂದ್ರದ ಗಮನ ಸೆಳೆದಿದ್ದಾರೆ ವಿಜಯ್. ನದಿ ಪಾತ್ರದ ಕೆಳಗಿನ ರಾಜ್ಯಗಳ ಒಪ್ಪಿಗೆ ಬೇಕಿಲ್ಲ ಅಂತಿದ್ದಾರೆ. ಕೆಳಗಿನ ನದಿ ತೀರದ ರಾಜ್ಯಗಳ ಹಕ್ಕುಗಳ ಉಲ್ಲಂಘನೆ ಯಾವುದೇ ಯೋಜನೆ ಇರಲಿ ಮುಂದಿನ ಭವಿಷ್ಯವನ್ನು ಪರಿಗಣಿಸಿ ತೀರ್ಮಾನಿಸಬೇಕಾಗುತ್ತದೆ. ತಾಂತ್ರಿಕ ಹಾಗೂ ಕಾನೂನು ಪರಿಶೀಲನೆ ಬಳಿಕವೇ ನಿರ್ಧಾರವನ್ನು ಕೈಗೊಳ್ಳಲಾಗುವುದು. ಕಾವೇರಿ ಕೇವಲ ನದಿಯಲ್ಲ, ಲಕ್ಷಾಂತರ ರೈತರ ಜೀವನಾಡಿಯಾಗಿದೆ. ನ್ಯಾಯಮಂಡಳಿ ಸುಪ್ರೀಂ ಕೋರ್ಟ್ ತೀರ್ಪಿನ ರಕ್ಷಣೆ ಅತ್ಯಗತ್ಯವಾಗಿದೆ ಅಂತ ಸುದೀರ್ಘ ಪತ್ರದ ಮೂಲಕ ಪ್ರಧಾನಿಗೆ ಪತ್ರ ಬರೆದಿದ್ದಾರೆ ವಿಜಯ್. ರಾಜ್ಯಸಭೆಯಲ್ಲಿ ನೀಡಿದ ಉತ್ತರ ಹಿಂಪಡೆಯುವಂತೆ ಮನವಿ ಮಾಡಿಕೊಳ್ತಾ ಇದ್ದಾರೆ. ಒಕ್ಕೂಟ ವ್ಯವಸ್ಥೆಯ ಮೌಲ್ಯ ಕಾಪಾಡುವಂತೆ ಪ್ರಧಾನಿಗೆ ಪತ್ರ ಬರೆದಿದ್ದಾರೆ. ಇದೆಲ್ಲದರ ನಡುವೆ ಆಲ್ಮಟ್ಟಿ ಯೋಜನೆಯನ್ನ ಉದಾಹರಿಸಿ ಕೇಂದ್ರದ ಗಮನ ಸೆಳೆದಿದ್ದಾರೆ ವಿಜಯ್. ಒಂದು ಕಡೆ ಪ್ರಧಾನಿ ಮೋದಿಗೆ ಮೇಕೆದಾಟು ವಿಚಾರವಾಗಿ ಮಹತ್ವದ ಪತ್ರವನ್ನು ಬರೆಯುವ ಮುಖೇನ ವಿಜಯ್ ಈಗ ಗಮನವನ್ನು ಸೆಳೆದಿದ್ದಾರೆ. ಮೇಕೆದಾಟು ಯೋಜನೆಗೆ ಮತ್ತೆ ರಾಜಕೀಯ ಕಾವು ಪಡೆದುಕೊಳ್ಳುತ್ತಾ ಅನ್ನೋದು ಸದ್ಯದ ಕುತೂಹಲ ಎದ್ದಿದೆ. ಬೇರೆ ರಾಜ್ಯಗಳ ಒಪ್ಪಿಗೆ ಬೇಡ ಎಂಬ ಹೇಳಿಕೆಗೆ ವಿಜಯ್ ಗರಂ ಆಗಿದ್ದಾರೆ. ಆಲ್ಮಟ್ಟಿ ಯೋಜನೆಯನ್ನ ಉದಾಹರಿಸಿ ಕೇಂದ್ರದ ಗಮನವನ್ನು ಸೆಳೆದಿದ್ದಾರೆ ದಳಪತಿ ವಿಜಯ್. ನದಿ ಪಾತ್ರದ ಕೆಳಗಿನ ರಾಜ್ಯಗಳ ಒಪ್ಪಿಗೆ ಬೇಕಿಲ್ಲ ಎಂದರೆ ಏನರ್ಥ ಅಂತ ಪತ್ರದಲ್ಲಿ ಬರೆದು ಮೋದಿಯವರಿಗೆ ತಲುಪಿಸಿದ್ದಾರೆ. ರಾಜಕೀಯ ಕಾವನ್ನು ಪಡೆದುಕೊಳ್ತಾ ಇದೆ ಮೇಕೆದಾಟು ವಿವಾದ. ಈಗ ತಾಂತ್ರಿಕ ಹಾಗೂ ಕಾನೂನು ಪರಿಶೀಲನೆ ಬಳಿಕವೇ ನಿರ್ಧಾರವನ್ನ ಕೈಗೊಳ್ಳಲಾಗುವುದು. ಕಾವೇರಿ ಕೇವಲ ನದಿಯಲ್ಲ, ಲಕ್ಷಾಂತರ ರೈತರ ಜೀವನಾಡಿಯಾಗಿದೆ. ಕಾವೇರಿ ನೀರು ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತವಲ್ಲ, ತಮಿಳುನಾಡಿಗೂ ನೀರು ಹರಿಸಿ ಅಂತ ಒಂದು ಕಡೆ ವಿಜಯ್ ದಳಪತಿಯವರು ಆಗ್ರಹಿಸ್ತಾ ಇದ್ದಾರೆ. ಇದರ ಮಧ್ಯೆ ಮೇಕೆದಾಟು ಯೋಜನೆಗೂ ಕೂಡ ರಾಜಕೀಯ ಕಾವು ಪಡೆದುಕೊಳ್ತಾ ಇದೆ. ರಾಜ್ಯಸಭೆಯಲ್ಲಿ ಜಲಶಕ್ತಿ ಸಚಿವರು ಮಾತನಾಡಿರುವುದು ಸರಿಯಲ್ಲ ಅಂತ ಒಂದು ಕಡೆ ವಿಜಯ್ ಗರಂ ಆಗಿದ್ದಾರೆ. ಬೇರೆ ರಾಜ್ಯಗಳ ಒಪ್ಪಿಗೆ ಬೇಡ ಅಂದರೆ ಏನರ್ಥ ಅಂತ ಗುಡುಗಿದ್ದಾರೆ ವಿಜಯ್ ಅವರೀಗ. ಆಲ್ಮಟ್ಟಿ ಯೋಜನೆಯನ್ನ ಉದಾಹರಣೆಯಾಗಿ ತೆಗೆದುಕೊಂಡು ಎಲ್ಲರ ಕರ್ನಾಟಕದ ಜನರ ಗಮನ ಸೆಳೆದಿದ್ದಾರೆ ವಿಜಯ್ ಅವರೀಗ. ರಾಜ್ಯಸಭೆಯಲ್ಲಿ ನೀಡಿದ ಉತ್ತರ ಹಿಂಪಡೆಯುವಂತೆ ಈಗಾಗಲೇ ಮನವಿ ಮಾಡಿಕೊಂಡಿದ್ದಾರೆ ವಿಜಯ್ ಅವರು ಪತ್ರದ ಮುಖೇನ. ಒಕ್ಕೂಟ ವ್ಯವಸ್ಥೆಯ ಮೌಲ್ಯವನ್ನ ಕಾಪಾಡುವಂತೆ ಪ್ರಧಾನಿಗೆ ಪತ್ರ ಬರೆದಿದ್ದಾರೆ. ನದಿ ಪಾತ್ರದ ಕೆಳಗಿನ ರಾಜ್ಯಗಳನ್ನ ಕಡೆಗಣಿಸಿದ್ರೆ ಏನರ್ಥ? ಹಾಗಾದ್ರೆ ಅವರ ಒಪ್ಪಿಗೆ ಬೇಕಾಗಿಲ್ವಾ? ಹೀಗಾಗಿ ಗರಂ ಆಗಿದ್ದಾರೆ ವಿಜಯ್ ಅವರು. ಮೋದಿ ಅಂಗಳಕ್ಕೂ ಈಗ ಮೇಕೆದಾಟು ಕಾವು ತಲುಪಿದೆ.